ಸದ್ಯಕ್ಕೆ ವಿ ಆರ್ 90s ಚಿಲ್ಡ್ರನ್ ರೈಟ್. ನಮ್ಮ ಜನ್ರೇಷನ್ ನಮ್ಮ ಟೈಮ್ ತುಂಬ ಬೇರೆ ಥರ ಇತ್ತು. ಇವಾಗ ಈ ಜನ್ರೇಷನಲ್ಲಿ ಈ ಕಾಲದಲ್ಲಿ ಹೇಳಿದ್ರೆ ಇಟ್ಸ್ ನಾಟ್ ಲೈಕ್ ನಾವು ಡೈನೋಸಾರ್ಸ್ ಆಗಿದ್ದೀವಿ ಅಂತ. ಬಟ್ I'll tell you, we were blessed because in 90s we were the generation that we were born in, ಅಷ್ಟು ಕಾಂಪ್ಲಿಕೇಟೆಡ್ ಜೀವನ ಇರಲಿಲ್ಲ. ಲೈಕ್ ಪ್ರತಿಯೊಂದು ದಿನ ಒಂದು ಲೈಕ್ ದ ಸೋಷಿಯಲ್ ಮೀಡಿಯಾ ಇಷ್ಟು ಅಗ್ರೆಸಿವ್ ಆಗಿರಲಿಲ್ಲ. ಆಮೇಲೆ ಒಂದೊಂದು ಏನೋ ಐ ಮೀನ್ ಜಸ್ಟ್ ಲೈಫ್ ಇಸ್ ಸೋ ಸಿಂಪಲ್. ಅಂದರೆ ತಿನ್ನೋದಾಯ್ತಾ, ಮಲ್ಕೊಳ್ಳೋದಾಯ್ತಾ, ಕೆಲಸ ಮಾಡೋದಾಯ್ತಾ, ಸ್ಪೋರ್ಟ್ಸ್ ಆಡೋದಾಯ್ತಾ, ಅಷ್ಟೇ ಇದ್ದಿದ್ದು. ವರ್ಕ್ ಲೈಫ್ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಟುಡೇ ದೆರ್ ಇಸ್ ಸೋ ಮಚ್ ಹ್ಯಾಪನಿಂಗ್ ಅರೌಂಡ್ ಅಸ್, ಎಸ್ಪೆಷಲಿ ಕೋವಿಡ್ ಆದಮೇಲೆ ಏನಾಗಿದೆ ದಟ್ ಐ ಫೀಲ್, ದಿಸ್ ಇಸ್ ನನ್ನ ಪರ್ಸ್ನಲ್ ಅಭಿಪ್ರಾಯ ಇದು, ದಟ್ ಎವ್ರಿಬಡಿ ಹ್ಯಾಸ್ ಗಾನ್ ಇನ್ ಟು ದ ಸ್ಟೇಟ್ ಆಫ್ ಕನ್ಫ್ಯೂಷನ್ ಒಂದು ಕಡೆ ಹೇಳ್ಬೋದು, ಒಂದು ಆಂಗ್ಸೈಟಿ ಅಂತ ಹೇಳ್ಬೋದು. ಮೆಂಟಲ್ ಹೆಲ್ತ್ ಹ್ಯಾಸ್ ಬಿಕಮ್ ಸಚ್ ಅನ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಶಾರ್ಟ್ಕಟ್ಸಲ್ಲಿ ಬಿಲೀವ್ ಮಾಡೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬಿಕಾಸ್ ಲೈಫ್ ಇಸ್ ಬಿಕಮ್ 10 seconds 15 seconds ಅಲ್ವಾ. ರೀಲದ ಮೂಲಕ ಆಗಲಿ ಅಥವಾ ಏನೋ ನೋಡೋದ ಮೂಲಕ ಆಗಲಿ ಪೇಷನ್ಸ್ ಇಲ್ಲ ಯಾರಿಗೂ. ಟು ಬಿ ಇನ್ ಲವ್, ನಾಟ್ ಬಿ ಇನ್ ಲವ್, ಟು ಬಿ ಇನ್ ಅ ಮ್ಯಾರೇಜ್, ನಾಟ್ ಬಿ ಇನ್ ಮ್ಯಾರೇಜ್, ಟು ಬಿ ವರ್ಕ್ ಆಗಲಿ ಪರ್ಸ್ನಲ್ ಆಗಲಿ ಪೇಷನ್ಸ್ ಹೋಗ್ಬಿಟ್ಟಿದೆ ಅಂತ. ಐ ಡೋಂಟ್ ನೋ, ಇದ್ದೇ ಅಂತಲೂ ಅನಿಸ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಫೀಲಿಂಗ್ ದೋಸ್ ಎಮೋಷನ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಕ್ಸೆಪ್ಟಿಂಗ್ ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಓಕೆ, ನಾನು ಇವತ್ತು I recently did this TED talk at a very big college where the topic was about your journey. Like, you know, just ನೀವು ಹೆಂಗೆ ಒಂದು ದಿನ ಹೆಂಗೆ ಫೀಲ್ ಮಾಡ್ತೀರಾ, ಅಥವಾ ವಾಟ್ ಈಸ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಮೋಷನ್ಸ್. ಲೈಕ್ ನವರಸ ಅಂತ ಅಂತಾರಲ್ಲ, ಇಟ್ಸ್ ವಾಟ್ ಈಸ್ ದ ಆ್ಯಂಡ್ ಯು ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಒಂದು ದಿನದಲ್ಲಿ ನಾಟ್ ಜಸ್ಟ್ ಒಂದು ಕೂತ್ಕೊಂಡು ಸೆಲ್ಫ್ ಎಕ್ಸಾಮಿನ್ ಮಾಡಿದ್ರೆ ಇಟ್ಸ್ ಅ ಬ್ರಿಲಿಯಂಟ್ ಎಕ್ಸಸೈಸ್ ಆ್ಯಂಡ್ ಇಟ್ಸ್ ಜಸ್ಟ್ ಸೋ ಗುಡ್. ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಒಂದು ದಿನದಲ್ಲಿ ಯು ಫೀಲ್ ಆಲ್ 9 ಎಮೋಷನ್ಸ್. You actually feel, if you actually sit and because I'm of course now gotten into a lot of spirituality and a lot of all that, but when you think about it, psychology says that navarasa is not a part of just life, it's a part of your daily, like it's your daily chores. ನಾವು ಹೆಂಗೆ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ನೀರು ಕುಡಿತೀವಿ, ಅದೇ ರೀತಿಯಲ್ಲಿ we feel all these 9 emotions ಬಂದು ಹೋಗುತ್ತೆ ದಿನದಲ್ಲಿ ಅಂತ. ಒಂದೊಂದ್ಸತಿ ಬಿಡ್ಬೇಕಂತ ಅನ್ಸುತ್ತೆ, ಒಂದ್ಸತಿ ತಪ್ಕೊಳ್ಳಿ ಅಂತ ಅನ್ಸುತ್ತೆ. ಸೊ you know those emotions are true. And ಒಂದು accepting it and then knowing that this is how it is. So how did you get into all of this? There's always been ups and downs in my life. ನನ್ನ ಕರಿಯರಲ್ಲಿ ನನ್ನ ಲೈಫ್ ಅದು ತುಂಬಾ ಒಳ್ಳೆ ಬಯೋಪಿಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ, ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್. ಐ ಹ್ಯಾವ್ ಸೀನ್ ಗುಡ್ ಟೈಮ್ಸ್, ಐ ಹ್ಯಾವ್ ಸೀನ್ ಬ್ಯಾಡ್ ಟೈಮ್ಸ್, ಐ ಹ್ಯಾವ್ ಸೀನ್ ಹಿಟ್ಸ್, ಐ ಹ್ಯಾವ್ ಸೀನ್ ಫ್ಲಾಪ್ಸ್, ಐ ಹ್ಯಾವ್ ಸೀನ್ ಸಕ್ಸಸ್ಸಸ್, ಐ ಹ್ಯಾವ್ ಸೀನ್ ಫೇಲಿಯರ್ಸ್. And you've also seen people not standing by you when you needed the most. I actually Sometimes. never, no, if there has been times when you really think that people will, but you're wrong if you think that anybody will come and be your savior. You have to be your own savior. ನಾನು ಲೈಫಲ್ಲಿ ಯಾರ ಹತ್ರನೂ ಅಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಟು ಬಿ ಡಿಸಪಾಯಿಂಟೆಡ್. ಫಸ್ಟ್ ಆಫ್ ಆಲ್ ನನ್ನ ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ಹಂಗೇನೆ ಇರೋದು. ಬಟ್ ಏನಾಗುತ್ತೆ, ಒಂದೊಂದು ಸತಿ ಒಂದು ಇನ್ಸ್ಟೆನ್ಸ್ ಆದಾಗ ಅಥವಾ ಏನಾದರೂ ಇಶ್ಯೂ ಆದಾಗ ಅಥವಾ ಏನಾದರೂ ಪ್ರಾಪರ್ ವಾಟ್ ಈಸ್ ದ ರೈಟ್ ವರ್ಡ್ ಫಾರ್ ಇಟ್, ಏನಾದರೂ ಸಿಚುವೇಶನ್ ಬಂದಾಗ ವಿಚ್ ಈಸ್ ನಾಟ್ ಜಸ್ಟ್ ಕನೆಕ್ಟೆಡ್ ಟು ಯು ಪರ್ಸ್ನಲಿ ಬಟ್ ಇಟ್ ಕುಡ್ ಎಫೆಕ್ಟ್ a whole bunch of people in terms of ಒಂದು ಪಾಯಿಂಟ್ ಕನ್ವೆ ಮಾಡೋದಿರಲಿ ಅಥವಾ ಒಂದು ಕಾನ್ವರ್ಸೇಷನ್ ಇರಲಿ ಅಥವಾ ಒಂದು ಟಾಪಿಕ್ ಇರಲಿ, ದಟ್ ಕ್ಯಾನ್ ಆ್ಯಕ್ಚುಲಿ ಇಂಪ್ಯಾಕ್ಟ್ ನಾಟ್ ಜಸ್ಟ್ ಒನ್ ಪರ್ಸನ್ ಬಟ್ ಅ ಕಮ್ಯುನಿಟಿ ಆರ್ ಸರ್ಟನ್ ಅಮೌಂಟ್ ಆಫ್ ಪೀಪಲ್. ಆವಾಗ ಸೈಲೆನ್ಸ್ ಇಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ನಮಗೆ ಮಾತಾಡೋಕ್ಕೆ ಒಂದು ಶಕ್ತಿ ಸಿಕ್ಕಿರೋದು, ನಮಗೆ ಒಂದು ಪೊಸಿಷನ್ ಸಿಕ್ಕಿರೋದು, ನಮಗೆ ಒಂದು ಅಧಿಕಾರ ಸಿಕ್ಕಿರೋದು, ಒಂದು ಸ್ಟ್ಯಾಂಡಿಂಗ್ ಸಿಕ್ಕಿರೋದು, ಆ ಒಂದು ಪೊಸಿಷನಲ್ಲಿ ನಿಂತ್ಕೊಂಡು ನಾವು ಫಂಡಮೆಂಟಲ್ ರೈಟ್ಸ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ವಿ ಆರ್ ಸ್ಟೂಪಿಡ್ ಆ್ಯಂಡ್ ವಿ ಆರ್ ಇರ್ರೆಸ್ಪಾನ್ಸಿಬಲ್ ಎಸ್ ಪೀಪಲ್. ಸೊ ಅದು ಆ ಒಂದು ವೇಳೆ ನೋಡಿದ್ರೆ ಐ ಫೀಲ್ ಅ ಲಿಟಲ್ ಡಿಸಪಾಯಿಂಟೆಡ್ ಇನ್ ಸರ್ಟನ್ ಪೀಪಲ್, ಸರ್ಟನ್ ಸೆಕ್ಷನ್ ಆಫ್ ಪೀಪಲ್. ಬಟ್ ಅದು ಬಿಟ್ಟರೆ ನಾನು ಯಾರ ಹತ್ರನೂ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಟು ಕಮ್ ಇನ್ ಮೈ ಸೇವಿಂಗ್ ಆರ್ ಯೋರ್ ಸೇವಿಂಗ್. ಸಿ, ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ನಾನು ಹೆಂಗಿರ್ತೀನಿ ಅದನ್ನು ನಾನು ನೋಡ್ಕೋಬೇಕು, ನೀವು ಹೆಂಗಿರ್ತೀರ ಅದನ್ನು ನಾನು ಯಾಕೆ ನೋಡ್ಕೋಬೇಕು? ದಟ್ಸ್ ಯೋರ್ ಕ್ಯಾರೆಕ್ಟರ್, ರೈಟ್? ಸೊ ನಾನು ಚೆನ್ನಾಗಿದ್ದೀನಿ, ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ, ನನಗೇನೋ ತಪ್ಪಾಗಿ ಅನಿಸಿದ್ರೆ, ನನಗೇನೋ ಸರಿಯಾಗಿ ಅನಿಸಿಲ್ಲ, ಐ ವಿಲ್ ವಾಯ್ಸ್ ಮೈ ಒಪಿನಿಯನ್. ನಾನು ಹೇಳ್ತೀನಿ, ಓಕೆ ನೀವು ಮಾಡ್ತಾ ಇರೋದು ಸರಿ, ನಡೀತಾ ಇರೋದು ಸರಿನಾ ತಪ್ಪು. ಬಟ್ ಅದು ನನ್ನ ನೇಚರ್. ಅದನ್ನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ
ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು?